ಹಾಯ್, ಹಲೋ, ಗುಡ್ ಈವ್ನಿಂಗ್. ಮತ್ತೊಮ್ಮೆ ಸಂಡೇ ಮೂವಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು 120 ಬಹದ್ದೂರ್ ಅಂತೇಳಿ ಹಿಂದಿ ಮೂವಿ ನೋಡಿದೆ. ಇದು 1962 ಇಂಡಿಯಾ ಮತ್ತು ಚೈನಾ ವಾರ್ ರಿಲೇಟೆಡ್ ಮೂವಿ. ಇದು ಭಾರಿ ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ. ಈ ಮೂವಿ ನೋಡಿ ಮೇಲೆ ಡೈರೆಕ್ಟರ್ ಅವರಿಗೆ ರಜನೀಶ್ ಗಾಯ್ ಅಂತೇಳಿ ಡೈರೆಕ್ಟ್ರು ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇದು ಟ್ರೂ ಸ್ಟೋರಿ. ಇದರಲ್ಲಿ ಫರಾನ್ ಅಖ್ತರ್ ಅವರು ಲೀಡ್ ರೋಲ್ ಮಾಡಿದ್ದಾರೆ. ಅವರು ಮೇಜರ್ ಶೈತಾನ್ ಸಿಂಗ್ ಅಂತ ಹೇಳಿ ಆ ಕ್ಯಾರೆಕ್ಟರ್ನೇ ಪ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅದಕ್ಕೆ ಆ ಕ್ಯಾರೆಕ್ಟರ್ಗೆ ತುಂಬ ಚೆನ್ನಾಗಿ ತಕ್ಕಂಗೆ ಪ್ಲೇ ಮಾಡಿದ್ದಾರೆ. ಅವರು ಹ್ಯಾಟ್ಸ್ ಆಫ್ ಹೇಳಬೇಕು ಫರಾನ್ ಅಖ್ತರ್ ಅವರಿಗೆ. ಇದು ಚೈನಾ ಎಗ್ನೆಸ್ಟ್ ಇದು ಒಂದು ಪ್ಲೇಸಲ್ಲಿ ನಡೀತೆ. ಅವರು 1000 ಜನ ಇಂಡಿಯಾದವ್ರಿಗೆ ಅಟ್ಯಾಕ್ ಮಾಡ್ತಾರೆ. ಇವರಲ್ಲಿ ಇರೋದು 120 ಅಷ್ಟೇ. ಅಂದರೆ ಇವರಲ್ಲಿ ಅಂದರೆ ನಮ್ಮಲ್ಲಿ 120 ಸೋಲ್ಜರ್ಸ್ ಅಷ್ಟೇ. 120 ಸೋಲ್ಜರ್ಸಿಗೆ ಮೇಜರ್ ಶೈತಾನ್ ಸಿಂಗ್ ಅನ್ನೋರೇ ಇದಕ್ಕೆ ಹೆಡ್ ಆಗಿರ್ತಾರೆ. ಇವರು ಪೂರ್ತಿ ಚೈನಾದ 1000 ಜನನ್ನು ಹಿಮ್ಮೆಡಿಸಿ ಮತ್ತು ಕಾಶ್ಮೀರನ್ನೇ ಉಳಿಸ್ತಾರೆ. ಆ ರೋಲ್ನೇ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಆ ಕಥೆನೂ ತುಂಬ ಅಚ್ಚುಕಟ್ಟಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಹೇಳಬೇಕು. ಅದರಲ್ಲಿ ನಾನು ಇದಕ್ಕೆ ಎಂಡ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇದು ಅಟ್ ಪ್ರೆಸೆಂಟ್ ವಸಂತ ಥಿಯೇಟ್ರಲ್ಲಿ 11 o'clock ಶೋ ಇದೆ ಮತ್ತು 2 o'clock ಶೋ ಇದೆ. ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೂ ತೋರಿಸಿದರೆ ತುಂಬ ಚೆನ್ನಾಗಿ. ನಾನು ಈ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕೆಲವು ಸ್ಕೂಲ್ನರಾಗಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬೇರೆಯವರಾಗಲಿ ಇಂಥ ಆರ್ಮಿ ಬೇಸ್ಡ್ ಮೂವಿನೇ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲಿ ಆದರೂ ಅಲ್ಲಿ ಪ್ರೊಜೆಕ್ಟರ್ ರೂಮ್ ಅಂತ ಕೆಲವು ಸ್ಕೂಲಲ್ಲಿ ಇರುತ್ತೆ, ಕೆಲವು ಕಾಲೇಜಲ್ಲಿ ಇರುತ್ತೆ. ಇದನ್ನು ಯಾಕೆ OTTಯಲ್ಲೇ ರಿಲೀಸ್ ಆಗಿರುತ್ತೆ, ಇದನ್ನು ಯಾಕೆ ಸ್ಟೂಡೆಂಟ್ಸಿಗೆ ಒಂದ್ಸರಿ ತೋರಿಸ್ಬಾರ್ದು? ನಾನು ಹೇಳ್ತಿರೋದು, ಆರ್ಮಿ ಬೇಸ್ಡ್ ಮೂವಿ ತೋರಿಸಿದ್ರೆ ಕಮಿಂಗ್ ನೆಕ್ಸ್ಟ್ ಜನ್ರೇಷನಿಗೆ ಅವ್ರು ಏನಾಯಿತು ಏನಿಲ್ಲ ಅನ್ನೋದು ಅಟ್ಲೀಸ್ಟ್ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಪ್ಲಸ್ ಆರ್ಮಿ ಸೇರಲಿಕ್ಕೆ ಇಷ್ಟಪಡೋರಿಗೆ ಇಲ್ಲ ಆಸಕ್ತಿ ಇರೋರಿಗೆ ಇದು ಒಂದು ವೇದಿಕೆ ಆಗುತ್ತೆ ಅಂತ ನನ್ನ ಇದನ್ನು ಪರ್ಸ್ನಲ್ ಒಪಿನಿಯನ್. ಒನ್ಸ್ ಅಗೇನ್ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂವಿ ರಿವ್ಯೂಗೆ ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು.